ಇಕೊಳ್ಳಿ, ಇಷ್ಟು ಚಿಕ್ಕದಾಗೋದಾಯ್ತಾ, ನನ್ನ ಕೈಗಿಂತ ದೊಡ್ಡದಾಗ. ಕಪ್ಪು ಬಣ್ಣ ಅಂತ ಅಂದ್ಕೊಂಡಿದ್ದೆ ಇವನದು. ಇವನು ಕಂದು ಕುഞ്ഞേ. ಇವರಿಬ್ರೀಗ ಹೋಗುವ ಅಣ್ಣ ಹೋಗುವಲ್ಲಿ ಸೀದಾ ಹೋಗುದೆ. ಬೊಬ್ಬೆ ಕೇಳ್ತದೆ ಅಷ್ಟು ದೂರ. ಅವಳು ಹೇಗೆ ರಪ್ಪಕಲ್ಲಿ ಓಡಿದಾಳೆ ಗೊತ್ತಿಲ್ಲ. ಬರ್ತೇನೆ, ನಿಲ್ಲಲ್ಲೇ. ಎಂತಕ್ಕೆ ಹೊಳೆಗೆ ಓಡಿ ಬಂದಂತ ಗೊತ್ತಿಲ್ಲ. ಈಗ ನೋಡಿ ಇವಳು ನಾನದು ಈಚೆಗೆ ಇಡ್ಲಿಲ್ಲ, ಯಾಕಂದ್ರೆ ನಮ್ಮ ದನಕ್ಕೆ ದೃಷ್ಟಿ ಆಗ್ಬೋದು ಅಂತ. ಹೊರಗೆ ಬಂದಿದ್ದಾಳಾಯ್ತಾ, ಕೂರ ನಾನು ನೋಡಿ. ಅಲ್ಲಿಂದ ಸಹ ಪೆಟ್ಟು ಮಾಡೋದಿವ್ರು. ಗೊಳಿ ನೋಡಿ, ಇದು ಎಂತ ಪೆಟ್ಟು ಇವ್ರದ್ದು. ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಹಾಕ್ತೇನೆ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಲಿಂಕನ್ನು ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ಬ್ಲಾಗ್ಸನ್ನು ನೋಡ್ಕೊಳ್ಬಹುದು. ಇನ್ನು ಕೆಲವರಿಗೆ ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿರುವವರಿಗೆ ನನ್ನ ವ್ಲಾಗನ್ನು ನೋಡ್ಕೊಳ್ಳಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ನಾನು ವ್ಲಾಗ್ ಹಾಕಿರ್ತೇನೆ, ಲಿಂಕ್ ಜೊತೆಗೆ ನನ್ನದು ತಮ್ನೇಲ್ ಇಲ್ಲಾಂದರೆ ಫೋಟೋ ಬಂದಿರ್ತದೆ, ನೀವು ನೋಡಿರ್ಬೋದು. ಆ ಫೋಟೋವನ್ನು ಒತ್ತಬೇಡಿ, ಕೆಳಗಡೆ ಭಾಗ ಒತ್ತಿದಾಗ ಓಪನ್ ಲಿಂಕ್ ಅಂತ ಬರ್ತದೆ. ಆ ಓಪನ್ ಲಿಂಕನ್ನು ಪ್ರೆಸ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಯೂಟ್ಯೂಬಿಗೆ ಹೋಗ್ತದೆ. ಕೆಲವರು ಹೇಳ್ತೀರಿ ಅದನ್ನು ಲೈಕ್ ಮಾಡಲಿಕ್ಕಾಗೋದಿಲ್ಲ, ಕಮೆಂಟ್ ಮಾಡಲಿಕ್ಕಾಗೋದಿಲ್ಲ ಅಂತ. ಹಾಗೆ ಮಾಡ್ಕೊಳ್ಬೋದು, ಆಯಿತಾ. 20ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಸಾಗರ್ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಯೋಗಿತಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗಳು ದಿತಾ ಅವರ ಬರ್ತ್ಡೇ ಅಂತ. ದಿತಾ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಮಳೆಗಾಲದಲ್ಲಿ ನೋಡಿ ಹೂವು ಎಷ್ಟು ದೊಡ್ಡ ಸೈಜ್ ಆಗ್ತದೆ ಅಂತ. ಇಕೊಳ್ಳಿ, ಇಷ್ಟು ಚಿಕ್ಕದಾಗೋದಾಯ್ತಾ, ನನ್ನ ಕೈಗಿಂತ ದೊಡ್ಡದಾಗ್ತಿದ್ದ ರೋಸ್ ಗಿಡದಲ್ಲಿ ಈಗ ಇಷ್ಟು ಚಿಕ್ಕ ರೋಸ್. ಈ ತಿಂಗಳು ಮುಗಿಯೋ ತನಕಂತೂ ಹೂವೇ ಇರುವುದಿಲ್ಲ. ದೇವರಿಗೆ ಅಪ್ಪ ಎಂತೆಂತೆಲ್ಲ ಹುಡುಕಿ ಹುಡುಕಿ ಇಡ್ತಾರೆ, ಆಯಿತಾ. ಬೆಳಗಿದ್ದು ವರ್ಕ್ ಎಲ್ಲ ಆಯಿತು. ಇವರು ತಿಂಡಿದಿಂದ ಆಫೀಸಿಗೆ ಹೋಗಿದ್ದಾರೆ. ಬೆಳಗ್ಗೆ ಮಂಗಳಗೌರಿಯನ್ನು ಸ್ನಾನ ಮಾಡಿಸಿದ್ದು, ಮಡ್ಡಿಯೆಲ್ಲ ಕೊಟ್ಟು, ಆಮೇಲೆ ಅವ್ರು ತಿಂಡಿಯಲ್ಲಿ ತಿಂದು ಆಫೀಸಿಗೆ ಹೋಗಿ ಆದಮೇಲೆ ನಾನೀಗ ಕುಡಿಲಿಕ್ಕೆಲ್ಲ ಕೊಡ್ತೇನೆ. ಬೆಳಗ್ಗೆ 3 ಬಕೆಟ್ ಕೊಡಲಿಕ್ಕೆ ಇರ್ತದೆ. ಕೊಟ್ಟ ಹಾಗೆ ಆದಮೇಲೆ ಮತ್ತೆ ನಮ್ಮ ಮುದ್ದುಗವರಿಗೆ ಬಕೆಟಲ್ಲಿ ಮಡ್ಡಿ ಇಟ್ಟು ಅವಳನ್ನು ಸ್ನಾನ ಮಾಡಿಸಿ ಅವಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಬಾಜವೆಲ್ಲ ಹರಡಿಸಿ ಆಯಿತು. ಇನ್ನು ಕೆಲವರಿಗೆಲ್ಲ ನಮ್ಮ ಹಟ್ಟಿಯ ಬಗ್ಗೆ ಒಂದು ಡೌಟ್ ಅಂದರೆ ಅದನ್ನು ಕ್ಲೀನ್ ಇಡಿ ಅಂತ. ಸುಮಾರಷ್ಟು ಹಟ್ಟಿ ಹೇಗಿರ್ತದೆ ಅಂದರೆ ಮ್ಯಾಟ್ ಹಾಕಿರ್ತಾರೆ. ಇನ್ನು ಕೆಲವರು ಸಿಮೆಂಟ್ ನೆಲದಲ್ಲಿ ಕೂರಿಸ್ತಾರೆ. ನಮ್ಮದು ಕೆಳಗಡೆ ಸಿಮೆಂಟ್ ನೆಲ, ಆದರೆ ನಮ್ಮ ದನಗಳಿಗೆ ಸೊಪ್ಪಿನ ಹಟ್ಟಿಯಲ್ಲಿ ಕೂತು, ಬಜವಿನ ಹಟ್ಟಿಯಲ್ಲಿ ಕೂತು, ತರಗೆಲೆ ಮೇಲೆ ಕೂತು ಅಭ್ಯಾಸ ಆಗಿರೋದ್ರಿಂದ ಅವರು ನೆಲದಲ್ಲಿ ಕೂತ್ಕೊಳ್ಳೋದಿಲ್ಲ. ಆ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಗೊಬ್ಬರದ ಹಟ್ಟಿ ಇರೋದು. ಸುಮಾರು ವರ್ಷಗಳಿಂದ ನಮ್ಮ ಮನೆಯಲ್ಲಿ ದನ ಸಾಕ್ತಾ ಇದ್ದಾರೆ ಇದೇ ಥರದ ಹಟ್ಟಿಯಲ್ಲಿ. ಬಹುಶಃ ಮುಂದೆ ನನ್ನ ಜನ್ರೇಷನ್, ನನ್ನ ಯಂಗ್ ಲೈಫಲ್ಲಿ ನಾನು ಹೇಗಂದರೆ ಒಂದು ವೇಳೆ ಮ್ಯಾಟ್ ಹಾಕಿದರೂ ಹಾಕ್ಬೋದು, ಆದರೆ ನನ್ನ ಅಪ್ಪ ಇರುವಷ್ಟು ದಿವಸ ನನಗಿಂದ ಗೊಬ್ಬರದ ಹಟ್ಟಿಯನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೌದದು, ಗೊಬ್ಬರ ತೆಗೆಯೋದು ಕಷ್ಟ, ಮತ್ತು ಸೊಪ್ಪು ತರಲಿಕ್ಕೆ ಕಷ್ಟ, ತರಗೆಲ್ಲ ಸ್ಟಾಕ್ ಮಾಡಲಿಕ್ಕೆ ಕಷ್ಟ, ಎಲ್ಲ ಕೂಡ ಕಷ್ಟ. ಆದರೂ ಕೂಡ ನನ್ನ ಅಪ್ಪ ಒಪ್ಪೋದಿಲ್ಲ ಮ್ಯಾಟ್ ಹಾಕಲಿಕ್ಕಾಗಲಿ ಅಥವಾ ಸಿಮೆಂಟ್ ನೆಲದಲ್ಲಿ ಕೂರಿಸ್ಲಿಕ್ಕಾಗಲಿ ಒಪ್ಪೋದಿಲ್ಲ. ಹಾಗಾಗಿ ಅವರಿರುವಷ್ಟು ದಿವಸ ನಮ್ಮ ಮನೆಯಲ್ಲಿ ಗೊಬ್ಬರದ ಹಟ್ಟಿಯೇ ಇರೋದು. ನನ್ನ ಅಪ್ಪ, ನನ್ನ ದೊಡ್ಡಕ್ಕನಿಗೆ ಈಗ 40 ಮೋಸ್ಟ್ಲಿ ಪ್ರಾಯ. ಅವಳು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ದನಗಳನ್ನು ಸಾಕ್ತಾ ಇದ್ದಾರೆ. ಬಹುಶಃ 100ಕ್ಕಿಂತ ಜಾಸ್ತಿ ದನಗಳನ್ನು ಸಾಕಿರ್ಬೋದು ನನ್ನ ಪ್ರಕಾರ. ಯಾಕಂದರೆ ಆವಾಗ ಊರಿನ ದನಗಳು ಜಾಸ್ತಿ ಇತ್ತು, ಅಂದರೆ 10, 15, 20 ದನಗಳನ್ನು ಒಟ್ಟೊಟ್ಟಿಗೆ ಸಾಕ್ತಾಯಿದ್ರು. ಆವಾಗದಿಂದ ಕೂಡ ನಮ್ಮ ಮನೆಯ ಹಟ್ಟಿ ಹೀಗೆ ಇರೋದು. ಇಲ್ಲಿ ತನಕ ದನಗಳಿಗೆ ಅಂಥ ತೊಂದರೆ ಅಂತ ಆಗಲಿಲ್ಲ. ಕೆಲವು ದನಗಳು ಹುಟ್ಟುವಾಗ ಹುಷಾರಿಲ್ಲದೆ ತೀರಿ ಹೋದ್ದು ಹಾಗೆಲ್ಲ ಆಗಿದೆ, ಅಂದರೆ ಕರುಗಳು ಬಿಟ್ಟರೆ ಬೇರೆ ಎಂಥ ಸಮಸ್ಯೆ ಆದದ್ದಿಲ್ಲ. ಹಾಗಾಗಿ ಅದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ ನಮ್ಮ ದನಗಳು. ಇನ್ನು ನನಗೆ ಅದನ್ನು ಕ್ಲೀನ್ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಹೇಳಿಬಿಡಿ. ನಾನು ಅದನ್ನು ನಿಮ್ಮ ಕಮೆಂಟೆಲ್ಲ ತಗೊಳ್ಳೋದಿಲ್ಲ, ಆದರೆ ಕೆಲವರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು. ಸುಮಾರು ಸಲ ಇದನ್ನು ಹೇಳಿದ್ದೇನೆ, ಆದರೂ ಕೂಡ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ನಾನು ಕೆಲವೊಮ್ಮೆ ಹೇಳೋದವರಿಗೆ ರೂಢ್ ಕೂಡ ಅನಿಸಬಹುದು, ಪರವಾಗಿಲ್ಲ. ನನಗೆ ಇಷ್ಟನ್ನು ಮಾಡಿ ಆಗೋಷ್ಟರಲ್ಲಿ ಸಾಕಾಗ್ತದೆ. ಅದರ ಮಧ್ಯದಲ್ಲಿ ವ್ಲಾಗ್ ಕೂಡ ಮಾಡ್ಕೊಳ್ತೇನೆ.
ಅಂದರೆ ಗೊಬ್ಬರದ ಹಟ್ಟಿ ಅದನ್ನು ಹಾಗೆಯೇ ಕಂಟಿನ್ಯೂ ಮಾಡ್ತಿದ್ದೇವೆ. ನಮಗೆ ತೋಟಕ್ಕೆ ಗೊಬ್ಬರ ಬೇಕು ಅಂತ. ಫ್ಯೂಚರಲ್ಲಿ ನಾನು ಚೇಂಜ್ ಮಾಡಲೂಬಹುದು ಅಥವಾ ದನ ಸಾಕದೇ ಕೂಡ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ ಪರಿಸ್ಥಿತಿಗಳು ಹೇಗೆ ಬರ್ತದೆ ಅಂತ. ದೇವರು ನಡೆಸಿದಾಗೆ ಹೋಗೋದು ಮುಂದೆ. ಸ್ನಾನ ಮಾಡಿ ಕೂತಿದ್ದಾಳೆ ನೋಡಿ ಅಮ್ಮ. ಹೊಟ್ಟೆ ತುಂಬಿದೆ. ದನಗಳಿಗೆ ಹೊಟ್ಟೆ ತುಂಬುವುದಿಲ್ಲ, ನನಗೆ ನನ್ನ ಸಮಾಧಾನ ಮಾಡ್ಕೊಳ್ಳೋದು. ಇವಳು ಸಹ ಕೂತಿದ್ದಾಳೆ ಅಮ್ಮ. ಇದು ಸ್ವಲ್ಪ ಇವಳಿಗೆ ನೀರು ಬಂದಿದೆ ಅಂತ, ಅದು ಹಾಲು ಕರೆದು ಕಡಿಮೆ ಆಗ್ತದೆ. ಅವಳಿಗೆ ಸಹ ಬಂದಿತ್ತು, ಈಗ ತುಂಬ ಕಡಿಮೆ ಆಗಿದೆ. ಈಗ ನೀರೇ ಇಲ್ಲ ಅವಳ ಹೊಟ್ಟೆ ಅಡಿಯಲ್ಲಿ. ಇವಳು ದೊಡ್ಡ ದನ ಅಲ್ಲ, ಸ್ವಲ್ಪ ಜಾಸ್ತಿ ಉಂಟು. ಒಂದು ದಿವಸ ಹೋಗ್ತಾ ಕಡಿಮೆ ಆಗ್ತದೆ. ಮನುಷ್ಯರಿಗೆ ಸಹ ಹಾಗೆ ನೀರು ತುಂಬ್ತದಲ್ಲ ಪ್ರೆಗ್ನೆಂಟ್ ಇರುವಾಗ, ಕಾಲಲ್ಲಿ ಇಲ್ಲ ಮುಖ ದಪ್ಪ ಆಗೋದು ಹಾಗೆಲ್ಲ ಆಗ್ತದಲ್ಲ, ಹಾಗೆ ಇವರಿಗೆ ಇದಂತೆ. ಇದು ಡೆಲಿವರಿ ಆದಮೇಲೆ ಬರುತ್ತೆ ಇವರಿಗೆ. ಇವರಿಬ್ಬರು ನೋಡಿ, ಇವಳನ್ನು ಏಳಿಸೋದು, ಇವನನ್ನು ಏಳಿಸೋದು. ಖುಷಿ ಇರ್ತದೆ ಇಬ್ಬರದು ಕೂಡ. ನಾನು ಕಪ್ಪು ಬಣ್ಣ ಅಂತ ಅಂದ್ಕೊಂಡಿದ್ದೆ ಇವನು ಕಂದು ಕುഞ്ഞി. ಈಗ ಹಾಲೆಲ್ಲ ಕುಡಿದು ಜೀರ್ಣ ಆಗಬೇಕಲ್ಲ, ಅದಕ್ಕೆ ಮಲಗಿದ್ದಾರೆ ಚೆಂದ ಮಾಡಿ. ನನ್ನ ಪ್ರಕಾರ ಮಲಗೋದು ಹೀಗಾಯ್ತು ನೋಡಿ, ಕಣ್ಣು ಮುಚ್ಚಿ ಮಲಗೋದು. ಅವಳೆಲ್ಲ ಕೂತದ್ದು, ಕಣ್ಣು ಮುಚ್ಚಿದ್ರೆ ನಿದ್ದೆ ಮಾಡೋದು ಅಂತ ಅರ್ಥ. ಕುഞ്ഞി ಅವಳು ಸಹ ಮಲಗಲಿಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಮಲಗಲಿಲ್ಲರೂ ಆರಾಮದಲ್ಲಿ, ಅಮ್ಮ ಸಹ ಮಲಗ್ತಾ ಇದ್ದಾಳೆ. ಈಗಾದರೂ ನನಗೆ ತುಂಬ ಕೆಲಸ ಇರ್ತದಲ್ಲ, ಹಾಗಾಗಿ ನನಗೆ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗೋದಿಲ್ಲ. ನಾನು ಹೈಸ್ಕೂಲು ಕಾಲೇಜೆಲ್ಲ ಇರುವಾಗ ಉಂಟಲ್ಲ, ಅಪ್ಪ ಹೆಲ್ದಿಯಾಗಿ ಗಟ್ಟಿ ಇದ್ರಲ್ಲ, ಆಗ ಅವರೇ ತೋಟದ ಕೆಲಸ, ಹುಲ್ಲು ಸೊಪ್ಪು ಎಲ್ಲ ಮಾಡ್ತಾಯಿದ್ರು ಕಾಲೇಜಿಗೆ ಹೋಗೋ ಟೈಮಲ್ಲಿ, ಇಲ್ಲ ಹೈಸ್ಕೂಲಿಗೆ ಓದುವ ನನ್ನ ಸಮಯದಲ್ಲಿ. ಆಗ ನನಗೆ ರಜೆ ಸಿಕ್ಕಾಗೆಲ್ಲ ನಾನು ಉಂಟಲ್ಲ ಇಲ್ಲಿ ಗೋಣಿ ಹಾಕಿ ಅವರೊಟ್ಟಿಗೆ ಕೂತ್ಕೊಳ್ಳೋದು, ಕರುಗಳೊಟ್ಟಿಗೆ ಅವರೊಟ್ಟಿಗೆ ಅಲ್ಲೇ ಕೂತ್ಕೊಳ್ತಿದ್ದೆ. ಎಷ್ಟು ಹೊತ್ತಂದರೆ ಆಗ ನಮಗೆ ನೆಟ್ವರ್ಕ್ ಆಗಲಿ ಫೋನ್ ಆಗಲಿ ಎಂತ ಇರಲಿಲ್ಲಲ್ಲ, ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವರೊಟ್ಟಿಗೆ ಕೂತ್ಕೊಳ್ಳೋದು. ಎಂತಾದರೂ ಓದಲಿಕ್ಕಿದ್ರೆ ಅಥವಾ ಎಕ್ಸಾಮ್ ಎಲ್ಲ ಇದ್ದರೆ ಹಟ್ಟಿಯಲ್ಲಿ ಒಂದು ಗೋಣಿ ಹಾಕಿ ಕೂತ್ಕೊಳ್ಳೋದು, ಜ್ಯೂಸ್ ಎಲ್ಲ ಮಾಡಿ ಮೇಲೆ ಇಟ್ಕೊಳ್ಳೋದು, ಬೇಕಾಗೋ ಕುಡಿಯೋದು, ಮತ್ತು ಅವರೊಟ್ಟಿಗೆ ಕೂತ್ಕೊಳ್ಳೋದು, ಅಲ್ಲೇ ಓದೋದು. ಹೀಗೆ ಮಾಡ್ತಿದ್ದದ್ದು ನಾನು ಮುಂಚೆ. ಅಂದರೆ ಕರು ಹುಟ್ಟಿ ಆದಮೇಲೆ ಈ ಕರು ದೊಡ್ಡದಾಗ್ತಾ ಇರುವಾಗ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹಾಗೆ ಅದು ನೆನಪಾಗ್ತದೆ ನನಗೆ ಈಗ. ನೋಡಿದ್ದು ಪಡಿ ಹುಲ್ಲಿಗೆ ಹೋಗಲಿಕ್ಕೆ ರೆಡಿ, ಹುಲ್ಲಿಗೆ ಹೋಗಲಿಕ್ಕೆ ರೆಡಿ. ಇವತ್ತು ದೀಪಿ ಸಹ ಇದ್ದಾಳೆ. ದೀಪಿ ಕುഞ്ഞി, ಇವರು ಮೂವರು ಹುಲ್ಲಿಗೆ ಬರುವವರು ಆಯಿತಾ. ಈಗದ ಜನ್ರೇಷನಲ್ಲಿ. ಮುಂಚೆದಲ್ಲಿ ನಮ್ಮ ಶಂಭು ಮಾತ್ರ, ಕಜ್ಜು ಬರುವುದಿಲ್ಲ. ಇವರಿಬ್ಬರು ಈಗ ಹೋಗುವ ಅಣ್ಣ ಹೋಗುವಲ್ಲಿ ಸೀದಾ ಹೋಗುದೇ. ಚಂದ ಅಲ್ಲ ನನ್ನ ಕ್ಯೂಟ್ ಲಿಟಲ್ ಬನೀಸ್. ಹೋಗುವ ಇವು ನೋಡುದು ಈಗ ಹಿಡಿದು ಕೊಡ್ತೇನಾ ಅಂತ. ಕುഞ്ഞി, ನಾನೀಗ ಮಧ್ಯಾಹ್ನ ಮೇಲಿಂದ ವ್ಲಾಗ್ ಮಾಡ್ತಿದ್ದೇನೆ. ಬೆಳಿಗ್ಗೆಯಿಂದ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಮತ್ತು ಹುಲ್ಲೆಲ್ಲ ಆದಮೇಲೆ ವ್ಲಾಗ್ ಮಾಡುವಂತ ಆಗಲಿಲ್ಲ. ಹುಲ್ಲು ಮಾತ್ರ ಮಾಡಿದ್ದು, ಮತ್ತು ಬಟ್ಟೆ ವಾಶ್ ಎಲ್ಲ ಇತ್ತು. ಹಾಗೆ ಒಂದು ಕಟ್ಟೆ ಹುಲ್ಲು ಮಧ್ಯಾಹ್ನದೊಳಗೆ ಹಿರಿದಿರ್ತೇನೆ. ಒಂದು ಸ್ವಲ್ಪ ಆ್ಯಡ್ ಮಾಡಿ ಹಿರಿದಿದ್ದೇನೆ 2ನೇ ಕಟ್ಟಕ್ಕೆ. ಹಾಗೆ 2ನೇ ಕಟ್ಟಕ್ಕೆ ಇನ್ನು ಸ್ವಲ್ಪ ಹಿರಿದ್ರೆ ಆಯಿತು. ಬೆಳಗಿಂದ ಮಳೆ ಇಲ್ಲ ಇವತ್ತು ನಮಗೆ. ಈಗ ತುಂಬ ಕತ್ಲಾಗಿದೆ. ಈಗ ಮಳೆ ಬರ್ತದ ಹಾಗೆ ಉಂಟು. ನೋಡುವ. ನನ್ನ 3 ಮಕ್ಕಳು ಸಹ ಹೊರಟಿದ್ದಾರೆ ನೋಡಿ. ಇಲ್ಲಿ ಕುഞ്ഞിಗಳಿಬ್ರು 3 ಇದ್ದಾರೆ ಇವತ್ತು, ಇಲ್ಲಾದರೆ 2 ಇದ್ದರು. ಆಗ 2 ಇದ್ರು ಆಯಿತಾ, ಈಗ 3 ಇದ್ದಾರೆ. ಹೋಗುವ ಬನ್ನಿ. ಅಮ್ಮ ನೋಡಿ ಇಲ್ಲಿದ್ದಾಳೆ, ಇಕೊಳ್ಳಿ ಇಲ್ಲಿ. ಇವರಿಗೆ ಕಾಣಲಿಲ್ಲ ಅಮ್ಮ, ನೋಡಲಿಲ್ಲ ಪಡಿ ಅಮ್ಮ ಅಲ್ಲಿದ್ದಾಳೆ, ಸುದ್ದಿ ಇಲ್ಲದೆ ಕೂತಿದ್ದಾಳೆ. ಆಯಿತು. ಇದು ಈಗ ಹಿರಿದದ್ದು, ಇದು ಆಗ ಹಿರಿದದ್ದು. ಈಗ ನಮ್ಮ ಇವರಿಗೆ ಮಿಡತೆ ಹುಡುಕುವ ಕಾರ್ಯಕ್ರಮ. ಯಾಕಂದರೆ ಹುಲ್ಲು ಹಿರಿದಲ್ಲಿ ಇವತ್ತು ಒಂದು ಸಹ ಸಿಗಲಿಲ್ಲ. ಯಾವಾಗಲೂ ಕೂಡ ನಾನು ಹುಲ್ಲು ಹಿರಿಯುವಾಗ ಒಬ್ಬಳೇ ಬಂದಿರ್ತೇನಲ್ಲ, ರಾಶಿ ಹರಿತಾ ಇರ್ತದೆ ಆಯಿತಾ. ಇವತ್ತು ಇವರಿಗೆ ಸಿಗಲೇ ಇಲ್ಲ ಮಕ್ಕಳಿಗೆ. ಈ ತೆಂಗಿನ ಮರದ ಬುಡದಲ್ಲಿ ಮಂಗಗಳೆಲ್ಲ ಎಳ್ದು ಹಾಕಿದಲ್ಲ, ಇವತ್ತು ಬಂದಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದೆ,
ಸಣ್ಣ ಅಕ್ಕಿದು ಬೊಬ್ಬೆ ಕೇಳ್ತಾ ಉಂಟು. ನೋಡಿದ್ರೆ ಅವಳು ಉಂಟಲ್ಲ, ಹೊಳೆ ದಾಟಿ ಆಚೆ ಹೋಗಿದ್ದಾಳೆ. ಇವಳಿಗೆ ಎಂತಕ್ಕೆ ಹುಚ್ಚು ಅಂತ ನನಗೆ ಗೊತ್ತಿಲ್ಲ. ಈ ಕೋಳಿ ಎಲ್ಲಿ ಕಾಣ್ತಾ ಇಲ್ಲ ಈಗ. ಆಚೆ ಹೋದ್ಲ ಕೋಳಿ, ಅಲ್ಲಿದ್ದಾಳೆ ನೋಡಿ. ಬೊಬ್ಬೆ ಕೇಳ್ತದೆ ಅಷ್ಟು ದೂರ. ಅವಳು ಹೇಗೆ ರಪ್ಪಕಲ್ಲಿ ಓಡಿದಾಳೆ ಗೊತ್ತಿಲ್ಲ. ಬರ್ತೇನೆ, ನಿಲ್ಲ ಅಲ್ಲಿ, ನಿಲ್ಲು. ಅಲ್ಲಿ ಪಡಿ ಮತ್ತೆ ನೋಡಿ ಶಂಭು ಇದ್ದಾರಲ್ಲ, ಇವಳು ಇಲ್ಲಿದ್ದಾಳೆ. ಯಾಕೆ ಇಲ್ಲಿ ಬಂದು ಗೊತ್ತಿಲ್ಲ. ಬಾ ಇಲ್ಲಿ. ಎಂತಕ್ಕೆ ಹೊಳೆಗೆ ಓಡಿ ಬಂದಂತ ಗೊತ್ತಿಲ್ಲ. ಈಗ ನೋಡಿ ಇವಳು ಒದ್ದೆ ಕೋಳಿ ಆಗಿದ್ದಾಳೆ. ನಂಗೆ ಗೊತ್ತಿಲ್ಲ, ನೋಡ್ಲಿಲ್ಲ ಅಂದ್ರೆ ಸೀದಾ ಹೊಳೆಯಲ್ಲಿ ಹೋಗ್ತಿದ್ಲು. ಇವ್ರ ಹತ್ರ ತಂದೆ ಇವಳ, ನೀನು ಕರ್ಕೊಂಡು ಹೋಗು, ನನಗೆ ಹುಲ್ಲಾಯ್ತಲ್ಲ. ಇವರದು ಒಂದೊಂದು ಉಪದ್ರ ಅಲ್ಲ. ಬೊಬ್ಬೆ ಕೇಳ್ತದೆ ಹೇಗೆ. ನನಗೊಮ್ಮೆ ಆಯಿತು ಮಂಗ ಏನಾದರೂ ಎತ್ತುಕೊಂಡು ಹೋಯ್ತಾ ಅಂತ ಇವಳ ಬೊಬ್ಬೆಗೆ. ನೋಡಿದರೆ ಈ ನೀರಿನ ಆಚೆ ಬದಿ ಇದ್ದಾಳೆ. ಬಹುಶಃ ಆ ಮರದಲ್ಲಿ ಹೋದ ಎಂತ ಗೊತ್ತಿಲ್ಲ, ಇಂತಕ್ಕೆ ನೀರಿಗೆ ಹೋದ್ಲು ಅಂತ. ಸಣ್ಣಕ್ಕಿ ಮೀನು ಹಿಡಿಲಿಕ್ಕೆ ಹೋದ ಅಂತ ಇವಳು. ಪಡಿ ನೋಡು, ಅವಳ ಹತ್ರ ಕೇಳು ಎಲ್ಲಿಗೆ ಹೋದ್ದು ಅಂತ. ಎಷ್ಟು ಚಂದ ಇದ್ಲು ಇವಳು ಕುഞ്ഞಿ. ಈಗ ನೋಡಿ ಬರುವಾಗ ಹೇಗೋ ಮನೆ ಹತ್ರಕ್ಕೆ ತಲುಪಿಸಿದ್ದೇನೆ ಇವರನ್ನು. ಮತ್ತೆ ಹೊಳೆಗೆ ಹೋಗಿ ಹಾರಿದ್ಬೇಡ ಇವಳು ಮಂಗ. ಸೌತೆ ಆಗಿತ್ತು ಅಂತ ಹೇಳಿದೆ ಅಲ್ಲ, ಇನ್ನು ಕೊಯ್ಲಿಕ್ಕಿರೋದು ಇದಾಯ್ತಾ. ತುಂಬ ಒಳ್ಳೆಯದಿತ್ತು. ನಾನು ಕೊಯ್ದು ತಿಂದೆ. ಕಹಿ ಆಗಲಿ ಎಂತ ಸಹ ಇರಲಿಲ್ಲ, ತುಂಬ ಒಳ್ಳೆಯದಿತ್ತು. ತಿನ್ನಲಿಕ್ಕಾಗುವಂಥ ಸೌತೆ ಇದು. ಇನ್ನು ಬಿಡ್ಬೋದು ಈ ಬಳ್ಳಿಯನ್ನು ನೋಡಿ, ಆಗ್ಬೋದು ನಿಧಾನಕ್ಕೆ. ಹುಲ್ಲಿಂದ ಬಂದೆ, ಇನ್ನು ಹಾಲು ಕರಿಬೇಕು. ನಾನು ಹೇಳಿದ್ದೇನೆ ನಿಮ್ಮ ಹತ್ರ ದೇವಸ್ಥಾನಕ್ಕೆ ಹಾಲು ಕೊಡ್ಲಿಕ್ಕೆ ಉಂಟು ಅಂತ. ಅದು ನಾಳೆ ಕೊಡೋದಾಯ್ತು. ಅಂದರೆ ಇವತ್ತು ವ್ಲಾಗ್ ಹಾಕ್ತೇನಲ್ಲ ಅದೇ ದಿವಸ. ಇವತ್ತಿಗೆ 10 ದಿವಸ ಆಯಿತು, ನಾಳೆಗೆ 11ನೇ ದಿವಸ. ನಾಳೆಯಿಂದ ಕೊಡ್ಬೋದು. ನಾಳೆಯಿಂದ ನಮ್ಮ ಮುದ್ದುಗವರಿಗೆ ಸ್ನಾನ ಮಾಡಿಸ್ಬೇಕು ಅಂತಿಲ್ಲ. ಇವತ್ತು ಲಾಸ್ಟ್ ಬಿಸಿ ನೀರಿದ್ದು ಸ್ನಾನ. ಮುಂಚೆಲ್ಲ ನನ್ನಮ್ಮ ಇರುವಾಗ 15 ದಿವಸ ಸ್ನಾನ ಮಾಡಿಸ್ತಿದ್ರು. ಆದರೆ ನನಗೆ ಹೇಗಾಗ್ತದೆ ಅಂದರೆ ಬೆಳಗ್ಗೆ ಸ್ನಾನ ಮಾಡಿಸಿ ಹಾಲು ಕರೆದು ಡೈರಿ ಕೊಡಬೇಕಲ್ಲ, ಅದೇ ಒಂದು ರೀಸನಿಗೆ 10 ದಿವಸಕ್ಕೆ ಸ್ಟಾಪ್ ಮಾಡಿದ್ದು ನಾನು ಯಾವಾಗಲೂ ಕೂಡ. ಮತ್ತು ಮಡ್ಡಿ ನಾನು 15 ದಿವಸ ಕೊಡ್ತೇನೆ. ಅದು ತೆಂಗಿನ ತುರಿ ಹಾಕುವಂಥದ್ದು ಉಂಟಲ್ಲ, ಅದು ಕೊಡ್ತೇನೆ. ಸ್ನಾನ ಬಿಸಿ ನೀರು ಅಷ್ಟು ದಿವಸ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ರಾತ್ರಿ ಬಿಸಿ ನೀರು ಕಾಯಿಸಿರಬೇಕಾಗ್ತದೆ. ಆ ಬಿಸಿ ನೀರು ಒಬ್ಬಳಿಗೆ ಬೇಕಾಗ್ತದೆ. ಮತ್ತು ಬೆಳಿಗ್ಗೆ ಬೆಂಕಿ ಹಾಕಿ ಮತ್ತೆ ಬಿಸಿ ನೀರು ಕಾಯಿಸಿ ಇನ್ನೊಬ್ಬಳಿಗೆ. ಹಾಗಾಗಿ ನನಗೆ ಕಷ್ಟ ಆಗ್ತದೆ ಅಂತ ಹೇಳಿ 10 ದಿವಸಕ್ಕೆ ನಿಲ್ಲಿಸೋದು. ಇನ್ನು ಹಾಲು ಕರಿಬೇಕು. ಮತ್ತು ನಮ್ಮ ಸ್ವರ್ಣ ಗುರಿ ಕುಡಿಲಿಕ್ಕೆ ಬಿಡಬೇಕು. ಕಾಯ್ತಿದ್ದಾರೆ. ಅವಳಿಗೆ ಅಭ್ಯಾಸ ಆಗಿದೆ. ಈಗ 4:15 ಆಯಿತು ಅಂದರೆ ನಾನು ತೋಟದಿಂದ ಬಂದಿದ್ದೇನೆ ಅಂದರೆ ಈಗ ಹಾಲು ಕರಿತಾಳೆ ಅಂತಲೇ ಅಭ್ಯಾಸ ಆಗಿದೆ. ಎದ್ದು ನಿಂತ್ಕೊಂಡಿದ್ದಾಳೆ. ಮಿಡತೆ ಹಿಡಿಯುವಲ್ಲಿಂದ ಇಲ್ಲಿಗೆ ತಲುಪಿದ್ದಾರೆ. ಅವಳು ಹಾಲು ಕುಡಿತಿದ್ದಾಳಲ್ಲ, ನಾನು ಅವಳು ಹಾಲು ಕುಡಿಯುವಾಗಲೇ ಸ್ವಲ್ಪ ಹಾಲು ಕರಿಯೋದಾಯ್ತಾ. ನಮ್ಮ ಬೆಕ್ಕುಗಳಿಗೆ ಹಾಕ್ತೇನೆ ಈಗ ಉಪಯೋಗ. ನಾವು ಮನುಷ್ಯರು ಮಾತ್ರ ಮಾಡೋದಿಲ್ಲ, ಬೆಕ್ಕುಗಳಿಗೆ 4 ದಿವಸದಿಂದಲೇ ಹಾಕಲಿಕ್ಕೆ ಶುರು ಮಾಡಿದ್ದೇನೆ ನಾನು. ನಾನದು ಈಚೆಗೆ ಇಡಲಿಲ್ಲ, ಯಾಕಂದರೆ ನಮ್ಮ ದನಕ್ಕೆ ದೃಷ್ಟಿ ಆಗ್ಬೋದು ಅಂತ. ಹಾಗೆ ಖರ್ಚ ಪೋಕ್ರಿ. ಮುದ್ದು ಸ್ವರ್ಣವಿ. ಹೊರಗೆ ಬಂದಿದ್ದಾಳೆ ಆಯ್ತಾ. ಕೂರ ನನ್ನ ನೋಡಿ, ಉಳುಚು ಉಳುಚು ಕೂರ ಕರಿತಾ ಇದ್ದಾಳೆ ಆಯ್ತಾ. ಇವಳು ಅಲ್ಲಿಂದ ನಿಂತ್ಕುದು ಅಮ್ಮ ಬೈತಿದ್ದಾಳ ಎಂತ ಗೊತ್ತಿಲ್ಲ. ಮಗಳು ಹೊರಗೆ ಓಡಿದ್ಲು ಆಯ್ತಾ, ಸುಮಾರು ದೂರ ಓಡಿದ್ಲು. ನಾನು ಮತ್ತೆ ಹೇಗೋ ಕರ್ಕೊಂಡು ಬಂದೆ. ನಂಗೆ ಎತ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ, ಪಾರಾಗಿದ್ದಾಳೆ ಈಗ. ಈಗ ಸಹ ಕರಿತಿದ್ದಾಳೆ. ಅಮ್ಮನಿಗೆ ಹೆದರಿ ಹೋಗಿದೆ. ಕೂರ ಸಹ ಒಟ್ಟಿಗೆ ಅಲ್ಲ, ಅವಳಿಗೆ ಸಹ ಹೆದರಿಕೆ ಆಗಿತ್ತು. ಅವ ಬರಲಿಲ್ಲ, ಆದರೆ ಇವಳು ಹೊರಗೆ ಬಂದಿದ್ಲು. ದಿವಸ ಇಡೀ ಮಳೆ ಇರಲಿಲ್ಲ. ಇಬ್ಬರಿಬ್ಬರು ಪೋಖ್ರಿಗಳು ನೋಡಿ, ಬಡಿ ಮತ್ತು ಕಜ್ಜು. ಸೀತಾಫಲ ಆಗದೇ ಹತ್ತಿದ್ದಾರೆ ಕೊಯ್ಲಿಕ್ಕೆ. ಕೆಳಗಿಂದ ಕಾಯಲಿಕ್ಕೆ ನಮ್ಮ ನಂದಿ ಅಲ್ಲಿಂದ ಸಹ ಪೆಟ್ಟು ಮಾಡೋದು ಇವರು. ಕೊಳಿ ನೋಡಿ, ಇದು ಎಂಥ ಪೆಟ್ಟು ಇವ್ರದ್ದು. ಇಲ್ಲಿದ್ದರೆ ಗುಂಡಿಗೆ ಪಡಿ ಕಜ್ಜು. ಇಳ್ದ ನಾನು ಬಂದೆ ಅಲ್ಲ, ಅದಕ್ಕೆ ಈಗ ಇಳಿಯುವುದು. ಅವಾಸ ಟ್ರೈ ಮಾಡ್ತಿದ್ದೇನೆ ಇಳಿಲಿಕ್ಕೆ. ಪಡಿ ಮುದ್ದು. ಈಗ ನಾನು ಮಿಡತೆ ಹಿಡ್ದು ಕೊಡಲಿ ಅಂತ.
ಅಷ್ಟೇ ಗುಳಿ ನಾ ಹಿಡ್ದಿದ್ದೇನೆ ಅಂತ ಅವಾಸ ಬಂದ ನೋಡಿ. ನಮ್ಮ ಸಣ್ಣಕ್ಕಿದ್ದಾಳಲ್ಲ ಆಗ ನೀರಿಗೆ ಹರಿದವಳು, ಅವಳನ್ನು ಒಲೆ ಹತ್ರಕ್ಕೆ ಮಲಗಿಸಿದ್ದೇನೆ. ಅವಳಲ್ಲಿದ್ದಾಳೆ, ಚಳಿ ಕಾಯಿಸ್ತಾ ಇದ್ದಾಳೆ. ಇವರು ಮಾತ್ರ ಹೊರಗೆ ಆಟಾಡ್ತಿದ್ದಾರೆ ಹುಡುಗರು ಎಲ್ಲ. ಈಗ ಇವರದಿಬ್ಬರದ್ದು ಮತ್ತೆ ಶುರುವಾಯಿತು. ನಾನೆಲ್ಲಿ ಅಂತ ಈ ಒಂದು ಬೇರೆ ಬೆಕ್ಕು ಹೊಳಿದ್ರೆ ಖುಷಿಯೇ ಬೇರೆ ಆಯಿತಾ ಮನೆಯಲ್ಲಿ. ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ ನನಗೆ. ಆಯಿತು, ಇವನು ಬೆರಿ ಪಾಪದ ಹುಡುಗ ನಮ್ಮ ನಂದಿ. ಇದು ಪಡಿ ನಂದಿ ಹೋಗಿದ್ದಾನೆ ಅಂತ. ನಂದಿ ಈಗ ಮೇಲೆ ಹೋಗಿದ್ದಾನೆ, ಅದಕ್ಕೆ ಇವನು ನಾನು ಸಹ ಹೋಗ್ತೇನೆ ಅಂತ ಹೋಗಿ ಆಯಿತು.